ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಒಂದು ಡಿಸಾಸ್ಟರ್ ಮಾಡ್ತಾ ಇದ್ದೀವಿ ನಮ್ಮ ಹಾಸ್ಟೆಲಲ್ಲಿ. ಅದು ಏನು ಡಿಸಾಸ್ಟರ್ ಅಂತ ಅಂದರೆ, ನಮ್ಮ ಹಾಸ್ಟೆಲ್ ರೂಮ್ಗಳಲ್ಲಿ ಸಿಕ್ಕಾಪಟ್ಟೆ ಕಾಕ್ರೋಚಸ್ ಆಗೋಗ್ಬಿಟ್ಟಿದೆ. ಸೊ ನಾವು ನೋಡಿದ್ವಿ, ಬಟ್ ಕಂಪ್ಲೇಂಟ್ ಕೂಡ ಮಾಡಿದ್ವಿ. ಸೊ ಅವ್ರೇನು ಆ್ಯಕ್ಷನ್ ತೊಗೊಂಡಿಲ್ಲ. ಹಾಗಾಗಿ ನಾವೇ ನಮ್ಮ ಕಬರ್ಡ್ನ ಫುಲ್ಲು ರೂಮಿನ ಆಚೆಗಡೆ ತೊಗೊಂಡು ಬಂದುಬಿಟ್ಟು ಈ ಥರ ಲಾಬಿಯಲ್ಲಿ ಇಟ್ಕೊಂಡು ನಾವೇ ಕ್ಲೀನ್ ಮಾಡಿ, ಸೊ ChatGPT ಟೈಪ್ ಮಾಡಿದ್ವಿ ಕಾಕ್ರೋಚಸ್ನ ಕಿಲ್ ಮಾಡೋಕ್ಕೆ ಏನು ಮಾಡಬೇಕಂತ. ಸೊ ಅದೇನೋ ಒಂದು 2-3 ಐಡಿಯಾಸ್ಗಳು ಕೊಟ್ಟಿದೆ. ಸೊ ಆ ಐಡಿಯಾಸ್ನ ಯೂಸ್ ಮಾಡಿಕೊಂಡು ನಾನು ನನ್ನ ರೂಮ್ಮೇಟ್ಸು ಈ ಕಬರ್ಡ್ನ ಕ್ಲೀನ್ ಮಾಡ್ತಾಯಿದ್ದೀವಿ. ಲಿಟ್ರಲಿ ಸಿಕ್ಕಾಪಟ್ಟೆ ಕಾಕ್ರೋಚಸ್ ಆಗಿಬಿಟ್ಟಿದೆ. ನಾವು ಹೇಳಷ್ಟೆಲ್ಲ ಹೇಳಿದ್ವಿ, ಬಟ್ ಏನೋ ಗೊತ್ತಿಲ್ಲ. ನಾವು ರಜಕ್ಕೆ ಇಂಡಿಯಾಗೆ ಹೋಗಿ ಬಂದ್ವಲ್ಲ, ಅವಾಗಿಂದ ಜಾಸ್ತಿ ಕಾಕ್ರೋಚಸ್ ಆಗಿದೆ. 3 ಇಯರ್ಸಿಂದ ನಾನು ಇಲ್ಲೇ ಇದ್ದೀನಿ, ಅವಾಗಿಂದ ಕಾಕ್ರೋಚಸ್ ಆಗಿಲ್ಲ. ಈಗ ಸಡನ್ನಾಗಿ ಈ ಕಾಕ್ರೋಚಸ್ ಎಲ್ಲಿಂದ ಬಂತು ಅಂತಲೂ ಗೊತ್ತಿಲ್ಲ. ಸೊ ನಾವು ರೂಮಲ್ಲಿ ಫುಡ್ಡೆಲ್ಲ ಇಡ್ತೀವಿ, ಸುಮ್ಮನೆ ಏನಕ್ಕೆ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಹಾಸ್ಪಿಟಲ್ಸ್ಗೆ ತುಂಬಾ ಪ್ರಾಬ್ಲಮ್ಮು. ಸೊ ಫಸ್ಟು ಎಲ್ಲನೂ ನಾವು ಐಟಮ್ಸ್ ಎಲ್ಲ ತೆಗೆದು ರೂಮಲ್ಲೆಲ್ಲ ಇಟ್ಟಿದ್ದೀವಿ. ನಮ್ಮ ರೂಮ್ ತೋರಿಸ್ತೀವಿ ಯಾವ ಥರ ಆಗಿದೆ ಐಟಮ್ಸ್ ಎಲ್ಲ ತುಂಬಿ. ಇಲ್ಲಿತ್ತು ನಮ್ಮ ಕಬರ್ಡು, ಬಟ್ ಕಾಕ್ರೋಚಸ್ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಫುಲ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳಿದೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಆಮೇಲೆ ಇಡೀ ಕಬರ್ಡಲ್ಲಿರೋ ಐಟಮ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀವಿ, ಆಚೆಗಡೆ ತೆಗೆದು ಸ್ಪ್ರೇ ಮಾಡಬೇಕು ಅಂತಿದ್ದೀವಿ. ಅದೇನೋ ChatGPT ಹೇಳ್ತು, ಗಾರ್ಲಿಕ್ ಆನಿಯನ್ನ ಗ್ರೈಂಡ್ ಮಾಡಿ ಇದಕ್ಕೆ ಬೇಕಿಂಗ್ ಸೋಡಾ ಅದು ಇದು ಹಾಕಬೇಕಂತ. ಸೊ ಇದನ್ನು ಸ್ಪ್ರೇ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಕಬರ್ಡ್ನ ಈಚೆಗಡೆ ಇಟ್ಬಿಟ್ಟು ಫಸ್ಟ್ ಇದಕ್ಕೆಲ್ಲ ಸ್ಪ್ರೇ ಮಾಡೋಣ. ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಸ್ಪ್ರೇ ಮಾಡೋಣ ಅಂದ್ಕೊಂಡಿದ್ದೀವಿ. ಪಿಕ್ಚರ್ಸ್ ಇದೆ ಕಾಕ್ರೋಚಸ್ದು ಎಷ್ಟಿದೆ ಕಬರ್ಡಲ್ಲಿ ಅಂತ. ಈಗ ಸ್ವಲ್ಪ ಕ್ಲೀನಾಗಿದೆ, ಪರವಾಗಿಲ್ಲ. ಸೊ ಪಿಕ್ಚರ್ಸ್ ಇದೆ, ನಾನು ಅದನ್ನು ಆ್ಯಡ್ ಮಾಡ್ತೀನಿ, ನೋಡಿ ಎಷ್ಟು ಕಾಕ್ರೋಚಸ್ ಆಗಿದೆ ಅಂತ. ಆಲ್ಮೋಸ್ಟು 3 o'clock ಬರೀ ಇದೇ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನ ಎತ್ತಿಡೋದು ಇದನ್ನ ಎತ್ತಿಡೋದು ಸಾಕಾಗಿ ಹೋಗ್ಬಿಟ್ಟಿದೆ. ಎಲ್ಲ ಕಡೆ ಕಾಕ್ರೋಚ್ ಗೈಸ್. ನಾನು ಮರ್ತೋಗಿದ್ದೆ ವ್ಲಾಗ್ ಮಾಡೋದು ಇದನ್ನು. ಆಮೇಲೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಕ್ಲೀನ್ ಮಾಡಿದಾಗ, ಜಸ್ಟ್ ಕಬರ್ಡ್ ಓಪನ್ ಮಾಡಿದಾಗ 4-5 ಎಷ್ಟು ಓಡಾಡ್ತಾ ಇತ್ತು ಅಂದರೆ ಅದು ನೋಡೇ ನಮಗೆ ಒಂಥರ ಆಗ್ತಾ ಇತ್ತು. ಸೊ ತಲೆ ಕೆಟ್ಟೋಗಿ ಕ್ಲೀನ್ ಮಾಡಿಬಿಡೋಣ ಇವತ್ತು ಎಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಇದು ಒಂದು ಇರಲಿ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಹಾಸ್ಟೆಲ್ ಲೈಫು ಹೇಗಿರುತ್ತೆ ಅನ್ನೋದು ಒಂದು ಇರಲಿ ಅಂತ ಮಾಡ್ತಾ ಇದ್ದೀನಿ, ಮೆಮೊರಿಗೋಸ್ಕರ ಅಷ್ಟೇ. ಅದ್ರ ಬಂದು ಕಂಪ್ಲೇಂಟ್ ಮಾಡಬೇಕು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಏನಿಲ್ಲ. ನಾವು ಮಾಡಷ್ಟು ಮಾಡಿದ್ದೀವಿ. ಇವಾಗ ನಾವು ಆಲ್ರೆಡಿ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಇದ್ದೀವಿ. ಸೊ ಇಷ್ಟು ಜನ ಸ್ಟೂಡೆಂಟ್ಸ್ನ ಅವ್ರು ಬೇರೆ ಹಾಸ್ಟೆಲ್ಗೆ ನಮ್ಮನ್ನೆಲ್ಲ ಸೆಂಡ್ ಮಾಡಿ ಅವ್ರಿಗೂ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಅವ್ರು ಕಂಪ್ಲೇಂಟ್ ಮಾಡಿ ಸಾಕಾಗಿ ಕೊನೆಗೆ ನಾವೇ ಮಾಡ್ತಾ ಇದ್ದೀವಿ ಇವಾಗ ಅಷ್ಟೇ ಗೈಸ್. ಗೈಸ್ ನಾವು ಅನ್ಕೊಂಡ್ವಿ ಮೇ ಬಿ ನಾವೇ ರೂಮ್ ನೀಟಾಗಿ ಇಟ್ಟಿಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದೀವಿ ಅಂತ. ಬಟ್ ಇದು ನಮ್ಮ ರೂಮ್ದು ಒಂದೇ ಕೇಸ್ ಅಲ್ಲ, ಇದು ಎಲ್ಲಾ ರೂಮ್ದು ಇದೇ ಕೇಸು. ಗೈಸ್ ನಮ್ಮಿಬ್ರು ರೂಮ್ ಮೇಟ್ಸ್ಗಂತೂ ಕಾಕ್ರೋಚ್ ಅಂದ್ರೆ ಎಷ್ಟು ಭಯ ಅಂತಂದ್ರೆ ನೀವು ನೋಡಿ ಅವ್ರ ರಿಯಾಕ್ಷನ್ಸ್ನ ನಾನು ಕ್ಯಾಪ್ಚರ್ ಮಾಡ್ಬೇಕಿತ್ತು ಗೈಸ್, ನಾನು ಮರ್ತೋಗ್ಬಿಟ್ಟೆ. ನೀವು ನೋಡಿ ಹೆಂಗ ಆಡ್ತಾರೆ ಅವರು ಕಾಕ್ರೋಚಸ್ ಜೊತೆ. ಆ ಕಾಕ್ರೋಚ್ ಕಾಣಿಸಿದ್ರೆ ಸಾಕು ಡಾನ್ಸ್ ಮಾಡ್ತಾರೆ. ಬ್ರೋ ಹಿಯರ್ ಇವಳು ನೋಡಿ here only क्योंकि I had cleaned this whole area, it was not there. ऐसा कर नीचे कर. अरे नहीं ब्रो, ये खाली नहीं जाएगा. रुक. Even it will fall there. No wait, I will hold it like this. Now where do I take? क्योंकि वहाँ पे अरे बड़ा ये कॉर्नर आ गई क्यों ने? अब आगे चले जाओ. सही से नीचे उतरा से ना. ये ना ऊपर चले लो. Wait. अरे इट इज नॉट दैट. चला चेक तो कहाँ? अरे छे में जो गए. But you will again climb up and मार how much करे देवा. We'll close the door. अरे oh see. क्या हुआ? Oh see, it is coming from all of this now. Look, right? खाते ले जाओ.
Yes, that's the spirit. ये आवडू भागायचं पण आवड ये आवड ಬ್ರೋ ನಾನು ಕಬರ್ಡ್ ಎಲ್ಲ ಕ್ಲೀನ್ ಮಾಡಿದೆ. ನಾನು ಕ್ಲೀನ್ ಮಾಡಿದೆ, ಸ್ವಲ್ಪ ಸುಸ್ತಾಯ್ತು. ಇವಾಗ ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್. ನಾನು ಬರೀ ವಿಡಿಯೋ ಮಾಡ್ತಾ ಇಲ್ಲ, ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಗೈಸ್. में लगे 7-8 हाँ, यहाँ से बदल। Zeel, how are you feeling about this cockroach? Very bad, very exhausted. Liz, what do you want to talk about this cockroach? Your best friends. gross. Throw. We don't need plastics, no? We will throw every plastic. We don't want nothing. Yeah. Plastic, paper also, because from paper also they come. And from this only they are coming. Yeah, See, na, come. because I had cleaned this whole area and now हाँ, when we they're put climbing this, up. we saw it. 3. अच्छा हाँ 5 ah? 3. 5. No. तूने स्टार्ट किया उसके पहले हमने तो 2 ले लिया था. तर हा म्हणजे लगेच थेरले माझ्याचं Okay, we'll throw all the Yeah, plastic. only things only will. હજી તો આ ચાર બાકી છે બેન. पण चेअर पण नाही होत आहे. ના છે કેમ કે હું વાંચતી હો તો I have seen them going like हाँ this. ऊपर આવે છે કસે. We'll spray on the table also because night mein There is no I place to keep the things. Where will we keep the things? હા તો મારું છે. Keep food over આમાં there તો only. આની અંદર એ હોય છે શું ખબર પડશે. Keep food over there. We don't work on with this now. what? You need this now. What is it? This is also polythene only. ये तो 1 लारी का है. क्या? 1 लारी का ये है नंदे. ठीक है. This is छोड़ दिया. soap. आपको Soap है क्या? माइंड मत करता है. Whose soap is this? Yours? No, it's not mine. हमारा है. फेक दे. See, तो बंद open and see. No, but it's closed ना सर. अरे but it's थोड़ा open here. We'll see. Why to take risk? Open. क्या है इसमें? खाना ड्राई फ्रूट्स. Oh. Remove. Once we'll check. Doesn't. Hey, yeah. This you scare me only. अरे मेरा spoons. धो सकती है पागल. Spoons तो धुल सकता है ना. हाँ ठीक है निकल. Give I'll hold. It's there? No. Doesn't seem like. This last thing is there. I just check. क्योंकि वो तो black ऐसे दिख जाता है फटाफट. इतना ड्राई फ्रूट किसका है? मेरा ही है. मेरा ही है. I've not even seen eating. No, she eats in morning. हाँ. जब तेरी आंखें बंद. हाँ चुप. What will I give thumbnail to this vlog? Title. See, ChatGPT will ask. It will give. Liz, what will I add? नहीं तो अगर खाली टेबल आगे खसाड़ी लगे. टेबल जो ऊपर वस्तु છે છે જ રહે. हाँ हाँ. सास. इस वाली पे चल गया नहीं. हाँ तो आराम क्या करें? It's okay, talk. हेलो. अरे भूली नहीं गई. आया नहीं तो वो બધા કોકરોચ હતા રૂમમાં તો રૂમ દેખો તમે ખાલી જો. આ અહીંયાથી આખું કબાટ અમે બહાર લઈ ગયા છે. અમારું કબાટ બહાર છે આખું. અને અમારો સામાન જો. અરે ના બધા બહાર કાઢ્યા કેમ કે કબાટમાં હતા બધા. ના ನಿಕ್ಕಡಿ ಗಯಾ ನಿಕ್ಕಡಿ. ಗೈಸ್ ವೆದರ್ ಕೂಡ ಸಿಕ್ಕಾಪಟ್ಟೆ ಚಳಿ ಇದೆ. ಅಟ್ಲೀಸ್ಟ್ ಐಟಮ್ಸ್ ಈಚೆ ಇಡೋಣ ಅಂತಂದ್ರೆ ಈಚೆಗಡೆ ಕಾಲು ಇಡಕ್ ಕೂಡ ಆಗ್ತಾ ಇಲ್ಲ ಗೈಸ್. ಕಪડામાં એમ તો નથી જ. ಗೈಸ್ ಇವಾಗ 5 ನಿಮಿಷ ಬ್ರೇಕ್, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಒಂದು ಸ್ಪ್ರೇ ಬಾಟಲ್ ಏ ಇದರೇನ ಸ್ಪ್ರೇ ಬಾಟಲ್? नहीं वो है पंप वाला है. એનાથી નહીં થાય. खाई तो जाए बट પછી हम પેલું સ્પ્રે इसको बाहर निकालो कहीं क्यों रूम कहीं क्यों રૂમ આને બહાર મૂક્યું છે. આપણે આમાંથી બી કાઢી જ દઈએ. रुक जा भाई 2 मिनट. ಗೈಸ್ ಇವಾಗ ಇದೇನೋ ಬೆಳ್ಳುಳ್ಳಿ, ಈರುಳ್ಳಿ, ಸಕ್ಕರೆ
ಗಾರ್ಲಿಕ್ ಆನಿಯನ್ ಆ್ಯಂಡ್ ಶುಗರ್ ಇದು ಹಾಕಿ ಏನೋ ಸೊಲ್ಯೂಷನ್ ಮಾಡಿದ್ದೀವಿ. ಇದನ್ನು ಈಗ ಸ್ಪ್ರೇ ಮಾಡಬೇಕು. ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಇಲ್ಲಿ ಸೊಲ್ಯೂಷನ್ ಹಾಕಿದ್ವಿ ಕಾಕ್ರೋಚ್ದು, ಬಟ್ ಅದು ಏನೂ ಯೂಸ್ ಆಗಿಲ್ಲ. ಇದೆಲ್ಲೋ ಹಾಕಿದ್ವಿ, ಇದೆಲ್ಲ ಹಾಕಿದ್ವಿ, ಬಟ್ ಅದೇನು ಯೂಸ್ ಆಗಿಲ್ಲ. ಸೊ ಈಗ ಮತ್ತೆ ವಾಶ್ರೂಮ್ಸಲ್ಲೂ ಕಾಕ್ರೋಚ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಮತ್ತೆ ಇದಕ್ಕೆಲ್ಲ ನಾವು ಸ್ಪ್ರೇ ಮಾಡ್ಬೇಕು ಇವಾಗ. म्यूट करना, मैं जो भी बोल रही हूँ वो सब. क्या क्या बोल रही है? हमारे हिसाब से होगा सब तो नहीं है. क्या देख, तू कट करेगी और तू म्यूट करेगी. हाँ बोल. नहीं, अब मैं नहीं बोल दी, मेरे को तेरे पर भरोसा नहीं है. If I do it over here, एक मिनट बाथरूम बंद कर तो क्या સુધી આવે છે દરવાજો? હા કરી નાખ. ચલો ખોલો ખોલો. I'll do here, but when we come in the bathroom, just be careful. ಗೈ ಸ್ಪ್ರೇ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಅದು ಸ್ವಲ್ಪ ತಿಕ್ಕಿದೆ. ಅದಕ್ಕೋಸ್ಕರ ಈ ಪೇಸ್ಟ್ ಮಾಡಿದೀವಲ್ಲ, ಈ ಪೇಸ್ಟ್ನೇ ಸುಮ್ಮನೆ ಸೈಡಲ್ಲಿ ಸ್ಟಿಕ್ ಮಾಡ್ತಾ ಇದೀವಿ. છે તમારા હાથમાં તો દો. ಎಲ್ಲ ಕಡೆನೂ ಇದು ಆ ಪೇಸ್ಟ್ನ ಮಾಡಿ ಎಲ್ಲ ಕಡೆ ಕಾರ್ನರ್ಸ್ಗೆ ಹಾಕಿದ್ದೀವಿ. ಸೊ ಇವತ್ತು ರಾತ್ರಿ ಫುಲ್ಲು ಇಲ್ಲೇ ಡ್ರೈ ಆಗಕ್ಕೆ ಬಿಡ್ತಾ ಇದೀವಿ ನಾವು. ಇದು ಡ್ರೈ ಆದಮೇಲೆ ಬೆಳಗ್ಗೆ ಒಳಗಡೆ ಮತ್ತೆ ಹಾಕ್ಬೇಕು ವಾಪಸ್ಸು. ಸೊ ಹೇಗೋ ಇದೆಲ್ಲ ಮಾಡಿದ್ದೀವಿ. ಹೋಪ್ ಜಿರ್ಲೆ ಬಂದಿಲ್ಲ ಅಂದರೆ ಮತ್ತೆ ಸಾಕು, ಪದೇ ಪದೇ ಇದೇ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಇಲ್ಲೆಲ್ಲ ಕೆಳಗಡೆನೂ ಹಾಕಿದ್ದೀವಿ, ಫುಲ್ ಎಲ್ಲ ಕವರ್ ಮಾಡಿದ್ದೀವಿ. ರೂಮ್ ಅಂತೂ ಹೆಂಗಿದೆ ಅಂದರೆ ಯಪ್ಪ, ಯಾವುದೋ ಕಸದ ತೊಟ್ಟಿ ಥರ ಇದೆ ರೂಮು. ಮತ್ತು ಬೆಳಗ್ಗೆ ಎಲ್ಲನೂ ಕಬಡ್ನ ವಾಪಸ್ ಕಬಡ್ ಜಾಗಕ್ಕೆ ತಂದು ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಇವಾಗ ನಾವು ಇದನ್ನೆಲ್ಲ ಫ್ಲೋರ್ ಮೇಲೆ ಇಟ್ಟಿದ್ದೀವಿ. ಇದು ಇಲ್ಲೇ ಇರುತ್ತೆ, ಮಲ್ಕೊತೀವಿ. ಬೆಳಗ್ಗೆ ಎದ್ದು ಕಬಡ್ನ ಸ್ವಲ್ಪ ಒಳಗಡೆ ಎಲ್ಲ ವೆಟ್ ವೈಪಲ್ಲಿ ಕ್ಲೀನ್ ಮಾಡ್ತೀವಿ. ಯಾಕಂದರೆ ಸಿಕ್ಕಾಪಟ್ಟೆ ಘಾಟ್ ಸ್ಮೆಲ್ಲು. ಸೊ ಬಟ್ಟೆ ಎಲ್ಲನೂ ಅದೇ ಸ್ಮೆಲ್ ಬರ್ಬೋದು. ಸೊ ಅದಕ್ಕೆ ಬೆಳಗ್ಗೆ ವೆಟ್ ವೈಪಲ್ಲಿ ಸ್ವಲ್ಪ ಬರೀ ಇನ್ಸೈಡ್ ಮಾತ್ರ ವೈಪ್ ಮಾಡ್ತೀವಿ. ವೈಪ್ ಮಾಡಿ ಮತ್ತೆ ಎಲ್ಲನೂ ಎತ್ತಿ ಶಿಫ್ಟ್ ಮಾಡಬೇಕು. ನೋಡೋಣ ಬೆಳಗ್ಗೆ ಹೇಗಿರುತ್ತೆ, ಬೆಳಗ್ಗೆ ಇನ್ನೂ ಎಷ್ಟು ಇರಿಟೇಟಿಂಗ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಕೆಲಸ ಮಾಡಬೇಕು ಅಂದರೆ ಹೆಂಗಿರುತ್ತೆ ನೋಡೋಣ. ಸದ್ಯಕ್ಕೆ ಕಾಕ್ರೋಚಸ್ ಹೋದರೆ ಸಾಕು, ಇನ್ನೇನು ಬೇಡ. ಇಷ್ಟೆಲ್ಲ ಮಾಡಿದ್ದೀವಿ, ಅದಕ್ಕೆ ಕಾಕ್ರೋಚಸ್ ಹೋದರೆ ಸಾಕು. 2000 years later.